ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಪಠ್ಯದಲ್ಲಿರುವಂತಹ ಕನ್ನಡ ಸಾಹಿತ್ಯ ಸಂಚಲನದ 14ನೆಯ ಪದ್ಯಭಾಗ ದೇವರಿಗೊಂದು ಅರ್ಜಿ. ಕವಿ ಲಕ್ಕೂರು ಸಿ ಆನಂದ್ ಅವರ ಒಂದು ರಚನೆ. ಮೊದಲಿಗೆ ಕವಿಕೃತಿ ಪರಿಚಯವನ್ನು ನೋಡೋದಾದರೆ, ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರಿನವರು ಸಿ ಆನಂದ್ ಅವರು. ಪ್ರಸ್ತುತ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರೋದನ್ನು ನಾವಿಲ್ಲಿ ನೋಡಬಹುದು. ಊರಿಂದ ಊರಿಗೆ 20ರ ಕಲ್ಲಿನ ಮೇಲೆ ಬಟವಾಡೆಯಾಗದ ರಸೀತಿ ಇತಿ ನಿನ್ನ ವಿಧೇಯನು ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಸ್ಮೃತಿ ಕಿಣಾಂಕಂ, ಆರುದ್ರ, ದಿ ಲಾಸ್ಟ್ ಬ್ರಾಹ್ಮಿನ್, ಆಕಾಶದೇವರು ಅನುವಾದಗೊಂಡಂತಹ ಕೃತಿಗಳು. ಕಡೆಂಗೊಂಡ್ಲು ಶಂಕರ ಭಟ್ಟ ಕಾವ್ಯ ಪುರಸ್ಕಾರ, ದು ನಿಂ ಬೆಳಗಲಿ ಕಾವ್ಯ ಪ್ರಶಸ್ತಿ, ಅಖಿಲ ಭಾರತ ದಲಿತ ಕಾವ್ಯ ಪುರಸ್ಕಾರ ಹಾಗೂ ಆಂಧ್ರ ಪ್ರದೇಶ ಸರ್ಕಾರದ ಶ್ರೀ ಶ್ರೀ ಕಾವ್ಯ ಪುರಸ್ಕಾರಗಳನ್ನು ಕೂಡ ಇವರು ಪಡೆದಿರ್ತಕ್ಕಂಥದ್ದು ಕನ್ನಡ ಸಾರಸ್ವತ ಲೋಕಕ್ಕೆ ಹೆಮ್ಮೆಯ ವಿಷಯ. ಇವರ ಈ ಒಂದು ಕವನ ದೇವರಿಗೊಂದು ಅರ್ಜಿ ಅಲ್ಲಿ ಇರುವಂತಹ ವಿಚಾರಗಳನ್ನು ನೋಡೋದಾದರೆ, ಹುಟ್ಟಿನಿಂದ ಜಾತಿಯ ಕಾರಣಕ್ಕಾಗಿ ಲೋಕದ ಜನತೆ ಕೀಳಾಗಿ ಕಾಣ್ತಾ ಇರುವಂತಹ ಬಗೆ ಬಗೆಯ ಆ ಒಂದು ಗಾಢವಾದ ವಿಷಾದ ಈ ಒಂದು ಕವನದಲ್ಲಿ ಕಂಡುಬರುವಂಥದ್ದು. ಮುಟ್ಟಿದರೆ ಅಪವಿತ್ರ ಅನ್ನುವ ರೀತಿಯಲ್ಲಿ ಭಾವಿಸಿರುವಂತಹ ಪ್ರಧಾನ ಸಂಸ್ಕೃತಿಯ ವಿರುದ್ಧ ದನಿ ಎತ್ತುವಂತಹ ಕವನ ಇದಾಗಿದೆ. ಆ ಸಂಸ್ಕೃತಿಯ ಭಾಗವಾಗದೆ ಸ್ವತಂತ್ರವಾಗಿ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವಂತಹ ದಿಟ್ಟವಾದ ನಿಲುವನ್ನು ಕೂಡ ನಾವು ಈ ಒಂದು ಕವನದಲ್ಲಿ ಕಾಣಬಹುದಾಗಿದೆ ಅನ್ನುವಂಥದ್ದು ವಿಶೇಷ. ದಲಿತ ಸಮುದಾಯವು ಶತಮಾನಗಳಿಂದಲೂ ಕೂಡ ಅವಮಾನಗಳಿಗೆ ಸಿಲುಕಿ ನೊಂದು ಬೆಂದು ಬದುಕಿರ್ತಕ್ಕಂತಹ ಒಂದು ಸಮುದಾಯ. ಸಮಾಜ ಸುಧಾರಕರು, ಸಂತರು ಅಸ್ಪೃಶ್ಯರ ಈ ಒಂದು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದ್ದಾರೆ, ಹೋರಾಡ್ತಾನೆ ಬರ್ತಾ ಇದ್ದಾರೆ. ಇವತ್ತಿಗೂ ಕೂಡ ಪ್ರಸ್ತುತದಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ಜಾಗತೀಕರಣ ಯುಗದಲ್ಲಿಯೂ ಕೂಡ ಅಸ್ಪೃಶ್ಯತೆ ಅನ್ನುವಂತಹ ಈ ಒಂದು ಮೌಢ್ಯ ಬದಲಾಗದ ರೂಪದಲ್ಲಿ ಕಂಡುಬರ್ತಾ ಇದೆ. ಎಲ್ಲರೂ ಕೂಡ ಮುಖ್ಯವಾಹಿನಿಯಲ್ಲಿ ಒಂದಾಗಬೇಕಾದದ್ದು ಈ ಒಂದು ಪ್ರಸ್ತುತ ಈ ಜಾಗತೀಕರಣದ ಹಂತದಲ್ಲಿ ಬಹು ಮುಖ್ಯವಾದ ವಿಚಾರ ಅನ್ನೋದನ್ನು ಸಮುದಾಯದ ಎಲ್ಲ ಜಾತಿ ಜನಾಂಗದವರು ಕೂಡ ಅರಿಬೇಕಾದಂತಹ, ತಿಳಿಯಬೇಕಾದಂತಹ, ಬದಲಾವಣೆಗಳನ್ನು ಬಯಸಬೇಕಾದಂತಹ ಆ ಒಂದು ಹಂತಕ್ಕೆ ಬಂದು ತಲುಪಿದ್ದೇವೆ. ಈಗಲಾದರೂ ಕೂಡ ಆ ಬದಲಾವಣೆಗಳು ಆಗಬೇಕು ಅನ್ನುವುದೇ ಲಕ್ಕೂರು ಸಿ ಆನಂದ್ ಅವರ ಆಶಯ. ಮೊದಲಿಗೆ ಪದ್ಯವನ್ನು ಒಂದು ಸಾರಿ ಓದುತ್ತೀನಿ, ಅದರ ನಂತರದಲ್ಲಿ ಅದರ ಭಾವವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಯಾರೆಲ್ಲ ಈ ಒಂದು ಚಾನಲನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಪಡೆದುಕೊಳ್ಬಹುದಾಗಿದೆ. ಪದ್ಯಕ್ಕೆ ಹೋಗೋಣ. ನನ್ನನ್ನೊಮ್ಮೆ ಕ್ಷಮಿಸಿ ಬಿಡು ದೇವರೇ, ಧರೆ ಮೇಲೆ ಉರಿ ಪಾದ ಊರಿ ನಡೆದಂತೆಲ್ಲ ಯಾರೋ ನನ್ನ ತಲೆಯ ಮೇಲೂ ನಡೆದಂತಾಗುತ್ತಿದೆ. ಜಗದ ಅಗಲದ ನಡುವಿನಿಂದ ಯಾರೇ ಕರೆದರೂ ಬಂದೂಕು ಬಾಂಬ್ ಎಂತಲೇ ಕೇಳಿಸುತ್ತಿದೆ ನನಗೆ. ನಮ್ಮದಲ್ಲದ ಯಾರದೋ ಸಮಾಧಿಗಳನ್ನು ಮೃದುವಾಗಿ ಸವರುತ್ತಿದ್ದರೆ ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡ ಗೋಡೆಗಳು ನನ್ನ ಕೈಗುರುತುಗಳನ್ನು ಅಪ್ಪಿಕೊಳ್ಳುತ್ತಿವೆ. ಸುಮ್ಮನಿರಲಾರದೆ ಗುಲಾಬಿಗೆ ಮುತ್ತಿಡೋಣವೆಂದರೆ ಎಚ್ಚೆತ್ತ ಗುಲಾಬಿ ಯಾವ ಕುಲ, ಯಾವ ಮತ ಎಂದು ಪ್ರಶ್ನೆ ಕೇಳುತ್ತಾ ದಿಟ್ಟಿಸಿ ನೋಡುತ್ತಿದೆ.
ಒಂದಷ್ಟು ಸಮಾಧಾನ ಪಡೋಣವೆಂದು ಬೊಗಸೆಯೊಳಗೊಂದಷ್ಟು ನೀರು ತುಂಬಿಕೊಂಡು ಆ ಚಂದಿರನನ್ನು ಬಂಧಿಸಿ ಕುಡಿಯೋಣವೆಂದರೆ ಬೊಗಸೆಯೊಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ನಗುವ ಚಂದಿರ ಕೈಗಂಟಿಕೊಳ್ಳುತ್ತಿದ್ದಾನೆ. ದೂರಕ್ಕೆಲ್ಲಾದರೂ ಹೊರಟು ಬಿಡೋಣವೆಂದು ದಿಕ್ಕು ಬಂದ ಕಡೆ ನಡೆದಂತೆಲ್ಲ ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿಯುಸಿರು ನನ್ನ ಗುಂಡಿಗೆಯನ್ನ ಹಿಚುಕುತ್ತಿದೆ. ಇದು ಯಾವುದು ಬೇಡವೆಂದು ಎಲ್ಲಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ ನಗುವ ಅಮೃತಶಿಲೆಯ ಸಮಾಧಿಗಳು ಮುಳ್ಳುಗಳಾಗಿ ಕೊಂಚ ಕೊಂಚವೇ ಬೆನ್ನನ್ನು ಚುಚ್ಚುತ್ತಿವೆ. ನನ್ನನ್ನು ಈಗಲಾದರೂ ಕ್ಷಮಿಸಿಬಿಡು ದೇವರೇ. ಇವರನ್ನೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಮುಟ್ಟಿಸಿಕೊಳ್ಳದೆ ಪವಿತ್ರನಾಗಿರಬೇಕೆಂದುಕೊಂಡಿದ್ದೇನೆ. ಒಬ್ಬ ದಲಿತ ಶೋಷಣೆಗೆ ಒಳಗಾದಂತಹ ಮನಸ್ಥಿತಿಯಲ್ಲಿ ಯಾವ್ಯಾವ ರೀತಿಯ ಭಾವನೆಗಳೆಲ್ಲ ತನ್ನ ಹೃದಯದಲ್ಲಿ ಹರಿದು ಬರುತ್ತೆ ಅನ್ನೋದಕ್ಕೆ ಈ ಒಂದು ಕವನದ ಪ್ರತಿಯೊಂದು ಸಾಲಿನ ಪದಗಳು ಕೂಡ ಆತನ ವೇದನೆಯನ್ನು ಇಡೀ ಪ್ರಪಂಚಕ್ಕೆ ತೋರಿಸುವ ಕೆಲಸವನ್ನು ಮಾಡುವಂಥದ್ದನ್ನು ನಾವು ಈ ಒಂದು ಕವನದ ಮೂಲಕ ಗಮನಿಸಬಹುದಾಗಿದೆ. ಈ ಭಾರತೀಯ ಸಮಾಜ ಇದೆಯಲ್ಲ, ಇಲ್ಲಿ ಜಾತಿ ಅನ್ನುವಂತಹ ಪಿಡುಗು ಇರುವುದೆಷ್ಟು ಸಹಜವೋ ಅದನ್ನು ಉಳಿಸಿಕೊಳ್ಳೋದಕ್ಕೆ ಹೋರಾಡುವವರು ಕೂಡ ಅಷ್ಟೇ ಇದ್ದಾರೆ. ಅಷ್ಟೇ ಸಹಜವಾಗಿ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ ಈ ಒಂದು ಸಮಾಜದಲ್ಲಿ, ಅದು ಭಾರತೀಯ ಸಮಾಜದಲ್ಲಿ. ಜಾತಿಹೀನರ ಬಾಳು ಎಷ್ಟು ಹೀನಾಯವಾಗಿದೆ ಅನ್ನೋದನ್ನು ಚಿತ್ರಿಸುವಂತಹ ಒಂದು ಪ್ರಧಾನ ಸಂಸ್ಕೃತಿಯ ಭಾಗವಾಗದೆ ಹಾಗೆಯೇ ಉಳಿಯುವಂತಹ ಬಯಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಕವಿ. ಕವಿಯು ಭೂಮಿಯ ಮೇಲೆ ನೋವಿನಿಂದ ಉರಿತಾ ಇರುವಂತಹ ಪಾದಗಳನ್ನು ಊರಿ ನಡೆಯುವಾಗ ಯಾರೋ ಆ ಕವಿಯ ತಲೆಯ ಮೇಲೆ ನಡೆದ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಯಾರಾದರೂ ಕೂಗಿ ಕರೆದರೆ ಬಂದೂಕು ಬಾಂಬುಗಳು ಅನ್ನುವ ರೀತಿಯಲ್ಲಿ, ಅವುಗಳ ಶಬ್ದದ ರೀತಿಯಲ್ಲಿ ಅವರಿಗೆ ಕೇಳಿಸ್ತಾ ಇದೆ. ತನ್ನದಲ್ಲದ, ತನ್ನ ಜಾತಿಯವರಲ್ಲದವರ ಯಾರದೋ ಸಮಾಧಿಗಳನ್ನು ಮೃದುವಾಗಿ ಸವರ್ತಾ ಇದ್ದರೆ ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡಿರುವಂತಹ ಗೋಡೆಗಳು ನನ್ನ ಕೈ ಗುರುತುಗಳನ್ನು ಕೂಡ ಅಪ್ಪಿಕೊಳ್ತಾ ಇದ್ದಾವೆ ಅನ್ನುವುದು ಕವಿಯ ಭಾವ. ನಮ್ಮನ್ನು ಮುಟ್ಟಿದವ ಇವನೇ ಎಂದು ದೂರು ಹೇಳಲು ಕೈಗುರುತುಗಳನ್ನು ಅಪ್ಪಿಕೊಂಡಿರಬಹುದು. ಮತ್ತೆ ಗುಲಾಬಿಯನ್ನು ಮುತ್ತಿಡೋದಕ್ಕೆ ಅಂತ ಹೋದಾಗಲೂ ಕೂಡ ಜಾತಿ ಮತದ ಪ್ರಶ್ನೆಗಳು ಏಳುತ್ತವೆ ನಮ್ಮ ದೇಶದಲ್ಲಿ. ಒಂದಿಷ್ಟು ಸಮಾಧಾನಗೊಳ್ಳೋಣ ಅನ್ನುವ ಆ ಆಸೆಯಲ್ಲಿ ಬೊಗಸೆಯಲ್ಲಿ ನೀರನ್ನು ತುಂಬಿಕೊಂಡು ಚಂದಿರನನ್ನು ಆ ನೀರಿನಲ್ಲಿ ಬಂಧಿಸ್ಕೊಂಡು ಅದನ್ನು ಸ್ವೀಕರಿಸಬೇಕು, ಕುಡಿಬೇಕು ಅನ್ನುವ ಭಾವನೆಯಿಂದ ಹೋಗ್ತಾ ಇದ್ದಾರೆ ಕವಿ. ಆ ಬೊಗಸೆಯೊಳಗಿನ ನೀರು ಕೂಡ ಬೆರಳ ಸಂದಿಯಿಂದ ಜಾರಿ ಹೋಗ್ತಾ ಇದೆ. ಆ ಜಾರಿ ಹೋದ ನಂತರ ಚಂದಿರನ ಬಿಂಬ ಮಾತ್ರ ಅವರ ಕೈಯಲ್ಲಿ ಅಂಟಿಕೊಳ್ತಾ ಇದೆ. ಇವುಗಳೆಲ್ಲದರಿಂದನೂ ಕೂಡ ದೂರವಾಗಿ ಎಲ್ಲಾದರೂ ಹೋಗೋಣ ಅನ್ನುವ ಭಾವನೆಯಿಂದ ಹೋದರೆ ಅವರಿವರ ಉದಾಸೀನದ ಮಾತುಗಳು ಆ ಕವಿಯ ಜೀವವನ್ನು ಹಿಂಡ್ತಾ ಇದ್ದಾವೆ. ಎಲ್ಲವನ್ನೂ ಬಿಟ್ಟು ಸ್ಮಶಾನದ ಆ ಒಂದು ಅಮೃತ ಶಿಲೆಯ ಮೇಲೆ ಹೋಗಿ ಮಲಗಿದ್ರೆ ಅದೂ ಕೂಡ ಮುಳ್ಳಾಗಿ ಆ ಕವಿಯ ಬೆನ್ನನ್ನು ಚುಚ್ತಾ ಇದೆ, ಕಾಡ್ತಾ ಇದ್ದಾವೆ ಮುಳ್ಳುಗಳ ಹಾಗೆ. ಹಾಗಾಗಿ ನನ್ನನ್ನು ಕ್ಷಮಿಸಿಬಿಡು ದೇವರೇ. ಇವರನ್ನೆಲ್ಲ ಮುಟ್ಟಿ ಅಪವಿತ್ರವಾಗಿ ನಾನು ಬದುಕುವುದಕ್ಕಿಂತ ಇವರೆಲ್ಲರಿಂದ ದೂರವಾಗಿ ಉಳಿದು ಪವಿತ್ರನಾಗೇ ಇರ್ತೀನಿ. ಈ ಒಂದು ಅರ್ಜಿಯನ್ನು ಸ್ವೀಕರಿಸು ಅಂತ ಹೇಳಿ ಆ ಭಗವಂತನಲ್ಲಿ, ಆ ದೇವರಲ್ಲಿ ಮೊರೆ ಇಡ್ತಾ ಇದ್ದಾರೆ ಕವಿ ಆನಂದ್ ಅವರು. ಸೊ ಇದಿಷ್ಟು ಈ ಒಂದು ಪದ್ಯದ ಸಾರಾಂಶ ಮತ್ತು ಕವಿಯ ಕುರಿತಾಗಿರ್ತಕ್ಕಂತಹ ಭಾವನೆಗಳು. ಧನ್ಯವಾದಗಳು.